ಮಾರ್ಚ್ 1ರಿಂದ ದ್ವಿತೀಯ ಪಿಯು ಪರೀಕ್ಷೆ ಶುರುವಾಗುತ್ತೆ. ಇನ್ನು ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿಯ ಮೊದಲ ಹಂತದ ಪರೀಕ್ಷೆ ಪ್ರಾರಂಭ ಆಗಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಹಿಂದಿನಂತೆ ಗ್ರೇಸ್ ಮಾರ್ಕ್ಸ್ ಇರಲ್ಲ. ವೆಬ್ಕಾಸ್ಟಿಂಗ್ ಕಣ್ಗಾವಲಿನಲ್ಲಿಯೇ ಪರೀಕ್ಷೆಗಳು ನಡೆಯಲಿದೆ ಅಂತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಪುನರುಚ್ಚರಿಸಿದ್ದಾರೆ. ಇದೇ ವೇಳೆ 5 ಮತ್ತು 9ನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ ಅಂತಾನು ತಿಳಿಸಿದ್ದಾರೆ. 9ನೇ ತರಗತಿವರೆಗೆ ಫೇಲ್ ಮಾಡಬಹುದು ಅನ್ನೋ ನಿಯಮ ಕೇಂದ್ರದ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ ಆಗುತ್ತೆ ಅಂತಾನು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮಾರ್ಚ್ 1ನೇ ತಾರೀಕಿಂದ ಸೆಕೆಂಡ್ ಪಿಯು ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿಯ ಮೊದಲ ಹಂತದ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಹಿಂದೆ ಕೊಟ್ಟಿದ್ರಲ್ಲ ಗ್ರೇಸ್ ಮಾರ್ಕ್ಸ್, ಅದು ಈ ಬಾರಿ ಇರೋದಿಲ್ಲ ಅಂತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 5 ಮತ್ತು 9ನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ ಅಂತಾನೂ ತಿಳಿಸಿದ್ದಾರೆ. 9ನೇ ತರಗತಿವರೆಗೆ ಫೇಲ್ ಮಾಡಬಹುದು ಅನ್ನೋ ನಿಯಮ ಕೇಂದ್ರದ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ ಆಗುತ್ತೆ ಅಂತಾನೂ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಾರೀಕಿಂದ 20ನೇ ತಾರೀಕುವರೆಗೂ ಪಿಯುಸಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ. ಎಸ್ಎಸ್ಎಲ್ಸಿ 21ರಿಂದ 4ನೇ ತಾರೀಕು ಏಪ್ರಿಲ್. ಯಾವುದೇ ತರಹದ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ವೆಬ್ ಕಾಸ್ಟಿಂಗ್ ಈ ಸತಿ ಮಾಡ್ತಾ ಇದೀವಿ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಕೋಟೆ ಅವಾಗ್ಲೇನೆ ತೆಗೆದ್ರಲ್ಲ, ಆಮೇಲೆ ನಾವು ಹೇಳ್ಬಿಟ್ವಿ ಇಲ್ಲ ಅಂತನೂ. ಅದಕ್ಕೆ ನಾವಿನ್ನೇನು ನಮ್ಮ ಕಡೆಯಿಂದ ಏನು ತಗೊಂಡಿಲ್ಲ. ಇಸ್ ಓನ್ಲಿ ಫಾರ್ ದೇರ್ ದಟ್ ಸೆಂಟ್ರಲ್ ಸಿಲೆಬಸ್ಗೆ, ಸ್ಟೇಟ್ ಸಿಲೆಬಸ್ಗೆ ನಾವು ಯಾವುದೂ ಇಲ್ಲ. 1ನೇ ತಾರೀಕಿಂದ 20ನೇ ತಾರೀಕುವರೆಗೂ ಪಿಯುಸಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ. ಎಸ್ಎಸ್ಎಲ್ಸಿ 21ರಿಂದ 4ನೇ ತಾರೀಕು ಏಪ್ರಿಲ್. ಯಾವುದೇ ತರಹದ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ವೆಬ್ ಕಾಸ್ಟಿಂಗ್ ಈ ಸತಿ ಮಾಡ್ತಾ ಇದೀವಿ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಕೋಟೆ ಅವಾಗ್ಲೇನೆ ತೆಗೆದ್ರಲ್ಲ, ಆಮೇಲೆ ನಾವು ಹೇಳ್ಬಿಟ್ವಿ ಇಲ್ಲ ಅಂತನೂ. ಅದಕ್ಕೆ ನಾವಿನ್ನೇನು ನಮ್ಮ ಕಡೆಯಿಂದ ಏನು ತಗೊಂಡಿಲ್ಲ. ಇಸ್ ಓನ್ಲಿ ಫಾರ್ ದೇರ್ ದಟ್ ಸೆಂಟ್ರಲ್ ಸಿಲೆಬಸ್.